ವೀಕ್ಷಕರೇ, ಶುಭೋದಯ. ನಿಮ್ಮ ಭವಿಷ್ಯದ ಕೈಗನ್ನಡಿ ರಾಶಿ ಭವಿಷ್ಯ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶ್ರುತಿ ಯೋಗರಾಜ್. ಇವತ್ತಿನ ಕಾರ್ಯಕ್ರಮದಲ್ಲಿ ತ್ರಿಪುರ ಭೈರವಿ ಯಂತ್ರ ಅಂದ್ರೇನು, ಇದನ್ನ ಮಾರ್ಗಶಿರ ಮಾಸದಲ್ಲೇ ಸಿದ್ಧಿಗೊಳಿಸೋದಕ್ಕೆ ಸಕಾಲ ಅಂತಾರೆ, ಯಾಕೆ, ಈ ಪೂಜೆಯಿಂದ ಸಿಗುವಂತಹ ಫಲಾನುಫಲಗಳೇನು, ಜೊತೆಗೆ ದ್ವಾದಶ ರಾಶಿಗಳ ಈ ದಿನದ ದಿನ ಭವಿಷ್ಯವನ್ನ ತಿಳಿಸಿಕೊಡ್ತಾರೆ ಪ್ರೈಡ್ ಆಫ್ ಇಂಡಿಯಾ ಪುರಸ್ಕೃತರಾದ ಡಾಕ್ಟರ್ ಶ್ರೀವೈಶ್ರೀಧರ ಭಟ್ಟಾಚಾರ್ಯ ಗುರೂಜಿ. ಗುರುಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ಓಂ ಶಾಂತಾಕಾರಂ ಭುಜಗಶಯನಂ ಪದ್ಮನಾಭಂ ಸುರೇಶಂ ವಿಶ್ವಾಕಾರಂ ಗಗನ ಸದೃಶಂ ಮೇಘವರ್ಣಂ ಶುಭಾಂಗಂ ಲಕ್ಷ್ಮೀಕಾಂತ ಕಮಲನಯನ ಯೋಗಿರುದ್ಯಾನ್ಯಗಮ್ಯಂ ವಂದೇ ವಿಷ್ಣುಂ ಭೋವಯಹರಂ ಸರ್ವಲೋಕೈಕನಾಥಂ. ಪಬ್ಲಿಕ್ ಟಿವಿಯ ಸಮಸ್ತ ವೀಕ್ಷಕರಿಗೆ ಗುರೂಜಿ ಮಾಡುವ ನಮಸ್ಕಾರಗಳು. ಗುರುಜಿ, ಮೇಷರಾಶಿಯಿಂದ ಕನ್ಯಾ ರಾಶಿಯವರ ಈ ದಿನದ ದಿನ ಭವಿಷ್ಯ ಹೇಗಿರುತ್ತೆ ತಿಳಿಸ್ಕೊಡಿ. ಈ ದಿನ ದ್ವಾದಶ ರಾಶಿ ಗೋಚಾರ ಫಲಗಳತ್ತ ನಾವು ಗಮನವನ್ನು ಕೊಟ್ಟಾಗ ಮೊದಲಿಗೆ ಮೇಷರಾಶಿಗೆ, ಈ ಮೇಷರಾಶಿಯವರಿಗೆ ಈ ದಿನ ಅನಾವಶ್ಯಕ ವಸ್ತುಗಳನ್ನು ಖರೀದಿಗೋಸ್ಕರ ಬಹಳಷ್ಟು ಹಣವನ್ನು ಖರ್ಚು ಮಾಡ್ಕೊಂಡ್ಬಿಡ್ತೀರಾ. ಸ್ವಲ್ಪ ಜಾಗರೂಕತೆಯನ್ನು ವಹಿಸಿ. ಮಹಿಳೆಯರಲ್ಲಿ ತಾಳ್ಮೆ ಅಗತ್ಯ. ಮಾನಸಿಕ ಗೊಂದಲವನ್ನು ಮಾಡ್ಕೋಬೇಡಿ, ಅದರಿಂದ ಬಹಳಷ್ಟು ಸಮಸ್ಯೆಗಳಾಗ್ತಕ್ಕಂಥ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರುತ್ತೆ. ದೇವತಾ ಕಾರ್ಯಗಳಲ್ಲಿ ಒಲವನ್ನು ಹೆಚ್ಚಾಗಿ ತೋರಿಸ್ತಕ್ಕಂಥ ಒಂದು ದಿನವಾಗುತ್ತೆ. ಆತ್ಮೀಯರ ಭೇಟಿಯನ್ನು ಕೂಡ ಮಾಡ್ತೀರಾ. ಈ ದಿನ ನೀವು ಮಾಡಬೇಕಾಗಿರ್ತಕ್ಕಂಥ ಒಂದು ಪರಿಹಾರ ಓಂ ಸ್ಕಂದಾಯ ನಮಃ ಈ ಮಂತ್ರವನ್ನ 21 ಬಾರಿ ಜಪವನ್ನ ಮಾಡಿ ಬ್ರಹ್ಮಚಾರಿಗಳಿಗೆ ನಮಸ್ಕಾರವನ್ನ ಮಾಡತಕ್ಕಂಥ ಕೆಲಸವನ್ನ ಮಾಡಿ. ಇದರಿಂದ ಬಹಳಷ್ಟು ವಿಶೇಷವಾಗಿರ್ತಕ್ಕಂಥ ಫಲ ನಿಮಗೆ ಲಭ್ಯವಾಗುತ್ತೆ. ಇನ್ನು ವೃಷಭ ರಾಶಿ, ಈ ವೃಷಭ ರಾಶಿಯವರಿಗೆ ಈ ದಿನ ವ್ಯಾಪಾರದಲ್ಲಿ ಬಹಳಷ್ಟು ಧನ ಲಾಭ, ಶತ್ರುಗಳು ಧ್ವಂಸವಾಗ್ತಕ್ಕಂಥ ದಿನವಾಗುತ್ತೆ. ಕಷ್ಟದಲ್ಲಿರ್ತಕ್ಕಂಥವರಿಗೆ ಸಹಾಯವನ್ನ ಮಾಡತಕ್ಕಂಥ ಸಹಾನುಭೂತಿ ಈ ದಿನ ನಿಮ್ಮ ಶರೀರದಲ್ಲಿ ಉತ್ಪತ್ತಿಯಾಗತ್ತೆ. ಅನಗತ್ಯ ವಿಪರೀತ ಯೋಚನೆಗಳನ್ನ ಮಾಡ್ತೀರಾ, ಆದ್ರೆ ಆ ಯೋಚನೆಗಳನ್ನ ಹೆಚ್ಚಾಗಿ ಮಾಡ್ಲಿಕ್ಕೆ ಹೋಗಬೇಡಿ. ಭಗವಂತನ ಮೇಲೆ ಎಲ್ಲವನ್ನೂ ಕೂಡ ಭಾರವನ್ನ ಹಾಕಿ ಕೆಲಸ ಕಾರ್ಯದಲ್ಲಿ ಮುಂದುವರಿಯಿರಿ. ಈ ದಿನ ನೀವು ಮಾಡಬೇಕಾಗಿರ್ತಕ್ಕಂಥ ಒಂದು ಪರಿಹಾರ ಓಂ ಹೇರಂಬ ಗಣಪತಗೆ ಮಂತ್ರವನ್ನ 21 ಬಾರಿ ಜಪವನ್ನ ಮಾಡಿ ಗಣೇಶನ ದೇವಾಲಯಕ್ಕೆ ಹೋಗಿ ಕೈಲಾದ ಸೇವೆಯನ್ನ ಮಾಡತಕ್ಕಂಥ ಕೆಲಸವನ್ನ ಮಾಡಿ. ಇದರಿಂದ ಬಹಳಷ್ಟು ವಿಶೇಷವಾಗಿರ್ತಕ್ಕಂಥ ಫಲ ನಿಮಗೆ ಲಭ್ಯವಾಗುತ್ತೆ. ಇನ್ನು ಮಿಥುನ ರಾಶಿ, ಈ ಮಿಥುನ ರಾಶಿಯವರಿಗೆ ಈ ದಿನ ಕುಲದೇವರ ದರ್ಶನವನ್ನ ಮಾಡತಕ್ಕಂಥ ಒಂದು ಶುಭ ಯೋಗ. ಆದಾಯಕ್ಕಿಂತ ಖರ್ಚು ಹೆಚ್ಚಾಗ್ತಕ್ಕಂಥದ್ದು ಕಂಡು ಬರುತ್ತೆ. ನೂತನ ಉದ್ಯೋಗ ಪ್ರಾಪ್ತಿ ಆಗ್ತಕ್ಕಂಥ ಒಂದು ಶುಭ ಯೋಗ. ಕೈ ಹಾಕಿದ ಕೆಲಸ ಕಾರ್ಯಗಳಲ್ಲಿ ಪ್ರಗತಿಯನ್ನ ಅನುಭವಿಸ್ತೀರಾ. ಈ ದಿನ ನೀವು ಮಾಡಬೇಕಾಗಿರ್ತಕ್ಕಂಥ ಒಂದು ಪರಿಹಾರ ಓಂ ಗುರು ದತ್ತಾತ್ರೇಯ ದೇವಾಲಯಕ್ಕೆ ಭೇಟಿಯನ್ನ ನೀಡಿ ದತ್ತಾತ್ರೇಯ ದೇವಾಲಯದಲ್ಲಿ ಕೈಲಾದ ಸೇವೆಯನ್ನ ಮಾಡಿ ನಮಸ್ಕಾರವನ್ನ ಮಾಡತಕ್ಕಂಥ ಕೆಲಸವನ್ನ ಮಾಡಿ. ಇದರಿಂದ ಬಹಳಷ್ಟು ವಿಶೇಷವಾಗಿರ್ತಕ್ಕಂಥ ಫಲ ನಿಮಗೆ ಲಭ್ಯವಾಗುತ್ತೆ. ಇನ್ನು ಕಟಕ ರಾಶಿ, ಈ ಕಟಕ ರಾಶಿಯವರಿಗೆ ಈ ದಿನ ದ್ರವ್ಯ ಲಾಭ. ಯಾರ್ಯಾರು ವಿದ್ಯಾಭ್ಯಾಸವನ್ನ ಮಾಡ್ತಾ ಇದ್ದೀರೋ ಅಂತವರಿಗೆ ವಿದ್ಯಾಭ್ಯಾಸದಲ್ಲಿ ಅಡಚಣೆ, ಜೊತೆಗೆ ಅನ್ಯ ಜನರಲ್ಲಿ ವೈಮನಸ್ಸು, ಯಾರೋ ಗೊತ್ತಿಲ್ಲ ಅಂತವರ ಜೊತೆಯಲ್ಲಿ ಬಹಳಷ್ಟು ವೈಮನಸ್ಸನ್ನು ತೋರಿಸ್ತಕ್ಕಂಥ ದಿನವಾಗುತ್ತೆ. ಅಗ್ನಿಯಿಂದ ಭೀತಿ, ಬೆಂಕಿಯಿಂದ ತೊಂದರೆಗೆ ಒಳಗಾಗಬೇಕಾಗತ್ತೆ. ಈ ದಿವಸ ಸ್ವಲ್ಪ ಜಾಗರೂಕತೆಯನ್ನು ವಹಿಸಿ. ಕೈಕಾಲಿಗೆ ಪೆಟ್ಟಾಗ್ತಕ್ಕಂಥ ಸಾಧ್ಯತೆಗಳು ಕೂಡ ಹೆಚ್ಚಾಗಿ ಕಂಡು ಬರುತ್ತೆ. ಈ ದಿನ ನೀವು ಮಾಡಬೇಕಾಗಿರ್ತಕ್ಕಂಥ ಒಂದು ಪರಿಹಾರ ಮಾತೃದೇವೋಭವ ಪಿತೃದೇವೋಭವ, ಅಂದ್ರೆ ತಂದೆ ತಾಯಿಗಳ ಪಾದ ಪೂಜೆಯನ್ನ ಮಾಡಿ ನಮಸ್ಕಾರವನ್ನ ಮಾಡತಕ್ಕಂಥ ಕೆಲಸವನ್ನ ಮಾಡಿ. ಇದರಿಂದ ಬಹಳಷ್ಟು ವಿಶೇಷವಾಗಿರ್ತಕ್ಕಂಥ ಫಲ ನಿಮಗೆ ಲಭ್ಯವಾಗುತ್ತೆ. ಇನ್ನು ಸಿಂಹರಾಶಿ, ಈ ಸಿಂಹರಾಶಿಯವರಿಗೆ ಈ ದಿನ ಮಾತಿನ ಮೇಲೆ ಹಿಡಿತ ಅಗತ್ಯ. ಇಲ್ಲ ಅಂತ ಅಂದ್ರೆ ನಾನಾ ರೀತಿಯ ಸಮಸ್ಯೆಗಳಾಗ್ತಕ್ಕಂಥ ಸಾಧ್ಯತೆಗಳಿದೆ. ಅಕಾಲ ಭೋಜನ, ಮಾನಹಾನಿ ಆಗ್ತಕ್ಕಂಥ ಸಾಧ್ಯತೆಗಳು ಕೂಡ ಹೆಚ್ಚಾಗಿ ಕಂಡು ಬರುತ್ತೆ. ಸಾಲ ಮಾಡ್ತಕ್ಕಂಥ ಸಾಧ್ಯತೆಯೂ ಕೂಡ ಇದೆ. ಇಲ್ಲ ಸಲ್ಲದ ಅಪವಾದಗಳು ನಿಮ್ಮ ಮೇಲೆ ಬರ್ತಕ್ಕಂಥ ಸಾಧ್ಯತೆಗಳಿದೆ. ಕಾರ್ಯದಲ್ಲಿ ಬದಲಾವಣೆ ಮಾಡ್ಕೊಳ್ತಕ್ಕಂಥ ಸಾಧ್ಯತೆಗಳು ಕೂಡ ಇದೆ. ಈ ದಿನ ನೀವು ಮಾಡಬೇಕಾಗಿರ್ತಕ್ಕಂಥ ಒಂದು ಪರಿಹಾರ ಓಂ ಜ್ವಾಲ ಮಾಲಿನ್ಯೈ ನಮಃ ಈ ಮಂತ್ರವನ್ನ 108 ಬಾರಿ ಜಪವನ್ನ ಮಾಡಿ ಬಡ ಮಕ್ಕಳಿಗೆ ಕೈಲಾದ ಸೇವೆಯನ್ನ ಮಾಡತಕ್ಕಂಥ ಕೆಲಸವನ್ನ ಮಾಡಿ. ಇದರಿಂದ ವಿಶೇಷವಾಗಿರ್ತಕ್ಕಂಥ ಫಲ ನಿಮಗೆ ಲಭ್ಯವಾಗುತ್ತೆ. ಇನ್ನು ಕನ್ಯಾ ರಾಶಿ, ಈ ಕನ್ಯಾ ರಾಶಿಯವರಿಗೆ ಈ ದಿನ ಪರಸ್ತ್ರೀ ಸಹವಾಸದಿಂದ ಬಹಳಷ್ಟು ತೊಂದರೆಗಳಾಗ್ತಕ್ಕಂಥದ್ದು ಅಥವಾ ಪರಪುರುಷನ ಸಹವಾಸದಿಂದ ತೊಂದರೆಗಳು ಒಳಗಾಗ್ತಕ್ಕಂಥದ್ದು ಕಂಡು ಬರುತ್ತೆ. ದಾಯಾದಿಗಳಲ್ಲಿ ಕಲಹ, ವಿವಾಹಕ್ಕೆ ಅಡಚಣೆಗಳಾಗ್ತಕ್ಕಂಥ ಸಾಧ್ಯತೆಗಳು, ಶತ್ರುಬಾಧೆ, ಉನ್ನತ ವಿದ್ಯಾಭ್ಯಾಸಕ್ಕೆ ವಿದೇಶ ಪ್ರಯಾಣ ಮಾಡತಕ್ಕಂಥ ಸಾಧ್ಯತೆಗಳು ಕೂಡ ಹೆಚ್ಚಾಗಿ ಕಂಡು ಬರುತ್ತೆ. ಈ ದಿನ ನೀವು ಮಾಡಬೇಕಾಗಿರ್ತಕ್ಕಂಥ ಒಂದು ಪರಿಹಾರ ಶ್ವೇತವರಹ ಸ್ವಾಮಿಯ ದೇವಾಲಯಕ್ಕೆ ಹೋಗಿ ಬೆಣ್ಣೆಯನ್ನ ನೈವೇದ್ಯಕ್ಕೆ ಕೊಟ್ಟು ದೀರ್ಘದಾಂಡ ನಮಸ್ಕಾರವನ್ನ ಮಾಡತಕ್ಕಂಥ ಕೆಲಸವನ್ನ ಮಾಡಿ. ಇದರಿಂದ ಬಹಳಷ್ಟು ವಿಶೇಷವಾಗಿರ್ತಕ್ಕಂಥ ಫಲ ನಿಮಗೆ ಲಭ್ಯವಾಗುತ್ತೆ. ಸರಿ ಗುರುಜಿ, ಈಗ ಒಬ್ರು ಕಾಲರ್ ರೆಡಿ ಇದ್ದಾರೆ. ಜ್ಞಾನೇಶ್ವರಿ ಅನ್ನೋರು ಕರೆ ಮಾಡಿದ್ದಾರೆ. ನಮಸ್ಕಾರ ಜ್ಞಾನೇಶ್ವರಿ ಅವರೇ. ನಮಸ್ಕಾರ. ಹೇಳಿ, ಯಾರ ಬಗ್ಗೆ ಕೇಳಬೇಕಿತ್ತು? ನಾವು ನಮ್ಮ ಹಸ್ಬೆಂಡ್ ಬಗ್ಗೆ ಕೇಳಬೇಕು. ಹೆಸರು ಹೇಳಿಮ್ಮ ಅವ್ರದ್ದು.
ಪ್ರಭು ಅಂತ. ಹುಟ್ಟಿದ ದಿನಾಂಕ ತಿಳಿಸಿ. 14/5/1967. 14/5/1967. ಹುಟ್ಟಿದ ಟೈಮ್ ನಮ್ಗೆ ಸರಿಯಾಗಿ ಗೊತ್ತಿಲ್ಲ. 3 ಸಂಜೆ ಹೊತ್ತು ಅಂತ ಹೇಳ್ತಾರೆ. ಸರಿ, ಗುರುಜಿ ಇದ್ದಾರೆ, ಮಾತನಾಡಿ. ಅಮ್ಮ ನಮಸ್ಕಾರ ತಾಯಿ. ನಮಸ್ಕಾರ ಗುರುಜಿ. ಏನು ವಿಚಾರ ಬೇಕಾಗಿತ್ತಮ್ಮ? ನಮ್ಮ ಹಸ್ಬೆಂಡ್ ಬಗ್ಗೆ ಕೇಳ್ಬೇಕಾಗಿತ್ತು. ನಾವ್ ಎಷ್ಟೇ ದುಡಿದ್ರು ಅದು ನಮ್ಗೆ ಏನು ಇದಾಗ್ತಾ ಇಲ್ಲ. ಏನು ಕೆಲಸ ಮಾಡ್ತಾರೆ ತಾಯಿ? ನಮ್ದು ಬಿಸ್ನೆಸ್ ಇದೆ. ಏನು ಬಿಸ್ನೆಸ್? ನಮ್ದು PVC ಪೈಪ್ ಬಿಸ್ನೆಸ್ ಇದೆ ಸರ್. 1 ರಿಂದ 12ರಲ್ಲಿ ಒಂದು ಸಂಖ್ಯೆ ಹೇಳಿಮ್ಮ. 8. ಮಾನಸಿಕವಾಗಿ ಬಹಳಷ್ಟು ಯೋಚನೆಗಳನ್ನ ಮಾಡ್ತಾ ಇದ್ದೀರಾ ಇಬ್ಬರು ಕೂಡ. ಹೌದು, ಅಂದ್ರೆ ಯಾವಾಗ ಮಹಾಲಕ್ಷ್ಮಿ ಮನೆಯಲ್ಲಿ ಇರ್ತಾಳೆ ನೋಡಿ, ಸಂಕಲ್ಪವನ್ನ ಮಾಡ್ತಕ್ಕಂಥ ಸಮಯದಲ್ಲಿ ನಾವು ಹೇಳ್ತೇವೆ ಮಹಾಲಕ್ಷ್ಮಿ ಚಿರಕಾಲ ಸಂರಕ್ಷಣಾರ್ಥವು ಅಪ್ರಾಪ್ತ ಲಕ್ಷ್ಮಿ ಪ್ರಾಪ್ತ್ಯರ್ಥವು. ಹೌದಲ್ವಾ? ಅಂದ್ರೆ ಆ ಮಹಾಲಕ್ಷ್ಮಿ ನಮ್ಮ ಮನೆಯಲ್ಲಿ ಇರಬೇಕು ಅಂತ ಅಂದ್ರೆ ಮನೆಯಲ್ಲಿ ಶಾಂತ ರೀತಿಯ ಒಂದು ವಾತಾವರಣ ಇರಬೇಕು, ಮನೆಯಲ್ಲಿ ಗೊಂದಲಮಯವಾದ ಒಂದು ವಾತಾವರಣ, ಜೊತೆಗೆ ಬಹಳಷ್ಟು ಸಾಲಗಳನ್ನು ಮಾಡ್ಕೊಳ್ತಕ್ಕಂಥ ಸಂಭವ, ಇವೆಲ್ಲವನ್ನೂ ಕೂಡ ಈಗ ನೀವು ಅನುಭವಿಸ್ತಾ ಇದ್ದೀರಾ. ಆದರೆ ಇದಕ್ಕೆ ಪರಿಹಾರವನ್ನ ನಾವು ನೋಡಿದಾಗ ನಿಮ್ಮಲ್ಲಿ ಗುರು ಹಿರಿಯರ ಆಶೀರ್ವಾದ ಎಲ್ಲೋ ಒಂದು ಕಡೆ ಕಮ್ಮಿ ಆಗಿದೆ. ಅಂದ್ರೆ ಪಿತೃದೇವತೆಗಳ ಮಾತೃದೇವತೆಗಳ ಆಶೀರ್ವಾದವೂ ಕೂಡ ಕಮ್ಮಿ ಆಗಿದೆ ಅಂತ ಹೇಳ್ತಾ ಇದೆ. ಇದಕ್ಕೆ ಮೊದಲು ನೀವು ಮಾಡಬೇಕಾಗಿರ್ತಕ್ಕಂಥ ಕೆಲಸ, ಪ್ರತಿ ಅಮಾವಾಸ್ಯೆಯ ದಿನ ಕಾಗೆಗೆ ಊಟವನ್ನ ಹಾಕ್ತಕ್ಕಂಥದ್ದು ಅಥವಾ ಕಾಕರಾಜನಿಗೆ ಸೇವೆಯನ್ನ ಮಾಡ್ತಕ್ಕಂಥ ಕೆಲಸವನ್ನ ಮಾಡಿ ಖಂಡಿತವಾಗಿ ಹಂತ ಹಂತವಾಗಿ ಅಭಿವೃದ್ಧಿಯತ್ತ ಬರ್ತೀರಾ. ಯೋಚನೆ ಮಾಡ್ತಕ್ಕಂಥದ್ದು ಬೇಡ. ಒಳ್ಳೇದಾಗ್ಲಿ ತಾಯಿ. ಧನ್ಯವಾದಗಳು ಜ್ಞಾನೇಶ್ವರಿ ಅವರೇ. ಮತ್ತೊಬ್ರು ಕಾಲರ್ ಪದ್ಮಾ ಬೆಂಗಳೂರಿನಿಂದ ಕರೆ ಮಾಡಿದ್ದಾರೆ. ನಮಸ್ಕಾರ ಪದ್ಮಾ ಅವರೇ. ನಮಸ್ಕಾರ ಮೇಡಮ್. ಹೇಳಿ, ಯಾರ ಬಗ್ಗೆ ಕೇಳಬೇಕಿತ್ತು? ಮೇಡಮ್ ನನ್ನ ಮಗಳ ಬಗ್ಗೆ ಕೇಳಬೇಕಿತ್ತು ಮೇಡಮ್. ಹೆಸರು ಹೇಳಿಮಾ ಅವ್ರದ್ದು. ಹೆಸರು ಮೋನಿಶಾ ಅಂತ. ಹುಟ್ಟಿದ ದಿನಾಂಕ ತಿಳಿಸಿ. 6/9/2001. 6/9/2001. ಸಮಯ ತಿಳಿಸಿ. ಸಮಯ 12 ಗಂಟೆ ಮೇಡಮ್. ಶುಕ್ರವಾರ ರಾತ್ರಿನಾ? ಬೆಳಗ್ಗೆ. ಓಕೆ, ಗುರುಜಿ ಇದ್ದಾರೆ, ಮಾತನಾಡಿ. ಅಮ್ಮ ನಮಸ್ಕಾರ ತಾಯಿ. ನಮಸ್ಕಾರ ಗುರುಜಿ. ಏನ್ ಓದ್ತಾ ಇದಾರಮ್ಮ? ಸರ್ 9ನೇ ಕ್ಲಾಸ್ ಓದ್ತಾ ಇದ್ದಾಳೆ ಗುರುಜಿ. ಸರಿಯಾಗಿ ಅವಳಿಗೆ ಎಷ್ಟು ಓದಿದ್ರು ತಲೆಗೆ ಅರ್ಥ ಇಲ್ಲ ಗುರುಜಿ. ಖಂಡಿತ ವಿದ್ಯಾಭ್ಯಾಸದಲ್ಲಿ ಸ್ವಲ್ಪ ಅಂದ್ರೆ ಜ್ಞಾಪಕ ಶಕ್ತಿ ಕಮ್ಮಿ ಆಗ್ತಕ್ಕಂಥದ್ದು. ಇವರು ಹುಟ್ಟಿದ್ದು ಗುರುವಾರ, ಹೌದಾ? ಶುಕ್ರವಾರ ಗುರುಜಿ 12 ಗಂಟೆಗೆ. ಅಂದ್ರೆ ಶುಕ್ರವಾರ ಅಂದ್ರೆ 6/9/2001, ಹೌದಾ? 2002. ನೋಡಿ ಅಮ್ಮ, ದಿನಾಂಕವನ್ನ ಸರಿಯಾಗಿ ಇಟ್ಟುಕೊಂಡು ಕರೆ ಮಾಡಬೇಕಾಗತ್ತೆ. ಸರಿ, ಅಂದ್ರೆ ಖಂಡಿತ ತಾಯಿ. ಆದ್ರೆ ಇವರ ಜಾತಕವನ್ನ ನಾವು ನೋಡಿದಾಗ ಇವರ ಜಾತಕದಲ್ಲಿ ನೀವು ಹೇಳ್ತಾ ಇದ್ದೀರಾ ಶುಕ್ರವಾರ ಜನನವಾಗಿದ್ದು. ಹೌದು, ಇವರ ನಕ್ಷತ್ರ ಮಖಾ ನಕ್ಷತ್ರ, ಸಿಂಹ ರಾಶಿ. ನಿಜವಾಗ್ಲೂ ಹೇಳಿದ್ದನ್ನು ಕೇಳ್ತಾರ ತಾಯಿ? ಹೇಳಿದ ಮಾತು ಕೇಳಲ್ಲ ಗುರುಜಿ. ಓದಕ್ಕೆ ಅವಳು ಓದ್ತಾಳೆ, ಎಷ್ಟು ಓದಿದ್ರು ತಲೆಗೆ ಹತ್ತಲ್ಲ ಅವಳಿಗೆ. ಹೌದಮ್ಮ, ಯಾಕೆ ಅಂತಂದ್ರೆ ಮಖಾ ನಕ್ಷತ್ರ ಸಿಂಹ ರಾಶಿ. ಅವರು ಹೇಳಿದ್ದನ್ನ ನೀವು ಕೇಳಬೇಕಾಗತ್ತೆ ವಿನಃ ನೀವು ಹೇಳಿದ್ದನ್ನ ಅವರು ಕೇಳಲ್ಲ. ಈ ಒಂದು ಸ್ವಪ್ರತಿಷ್ಠೆ ಇದೆಯಲ್ಲ, ಇದರಿಂದಾನೇ ಜ್ಞಾನ ಹಾಳಾಗ್ತಕ್ಕಂಥದ್ದು, ವಿದ್ಯೆ ಹಾಳಾಗ್ತಕ್ಕಂಥದ್ದು. ಅದಕ್ಕೋಸ್ಕರನೇ ನೋಡೋಣ. ಸ್ವಲ್ಪನೂ ಕೇಳೋದಿಲ್ಲ. ಅವಳು ಓದಕ್ಕೋಸ್ಕರನೇ ನಾವು ಹಳ್ಳಿಯಿಂದ ಬೆಂಗಳೂರಿಗೆ ಬಂದಿದ್ದೀವಿ ಗುರುಜಿ. ಅವಳು ಸರಿಯಾಗಿ ಓದ್ತಾ ಇಲ್ಲ. ಖಂಡಿತ ಯೋಚನೆ ಮಾಡ್ತಕ್ಕಂಥದ್ದು ಬೇಡ. ವೃಶ್ಚಿಕ ಲಗ್ನದಲ್ಲಿ ಜನನವಾಗಿದ್ದಾರೆ. ಲಗ್ನದಲ್ಲೇ ಕೇತು, ಸಪ್ತಮ ಸ್ಥಾನದಲ್ಲಿ ರಾಹು, ಜೊತೆಗೆ ವಿದ್ಯಾಕಾರಕರಾಗಿರ್ತಕ್ಕಂಥವರು ಭಾಗ್ಯದಲ್ಲಿ ಚಂದ್ರ ನಕ್ಷತ್ರದಲ್ಲಿ ಇದ್ದಾರೆ. ನೋಡಿ, ರಾಹು ಕೇತುಗಳ ಮಧ್ಯಭಾಗದಲ್ಲಿ ಸಪ್ತಗ್ರಹಗಳ ಬಂಧನದಲ್ಲಿರುವುದರಿಂದ ಇದನ್ನ ಕಾಲಸರ್ಪದೋಷ ಅಂತ ನಾವು ಹೇಳ್ತೇವೆ. ಈ ಕಾಲಸರ್ಪದೋಷಕ್ಕೆ 3 ದಿನಗಳ ಕಾಲ ಒಂದು ತಾಳೆಗರಿವನದಲ್ಲಿ ಸರ್ಪ ಸಂಸ್ಕಾರ, ನಾಗ ಕಲ್ಯಾಣೋತ್ಸವ, ಏಕಾಂತ ಸೇವೆಯನ್ನ ಶ್ರದ್ಧಾ ಭಕ್ತಿ ಏಕಾಗ್ರತೆಯಿಂದ ಆಚರಣೆಯನ್ನ ಮಾಡಿ ಅದರಲ್ಲಿ ಬರತಕ್ಕಂಥ ರಕ್ಷೆಯನ್ನು ಪ್ರತಿದಿನ ಹಣೆಯಲ್ಲಿ ಧರಿಸ್ಕೊಳ್ತಕ್ಕಂಥ ಕೆಲಸವನ್ನ ಮಾಡಿಸಿ. ಖಂಡಿತವಾಗಿ ಅನುಕೂಲಗಳಾಗತ್ತೆ. ಯೋಚನೆ ಮಾಡ್ತಕ್ಕಂಥದ್ದು ಬೇಡ. ಒಳ್ಳೇದಾಗ್ಲಿ ತಾಯಿ. ಧನ್ಯವಾದಗಳು ಪದ್ಮಾ ಅವರೇ. ಗುರುಜಿ, ಇನ್ನುಳಿದ ರಾಶಿಗಳವರ ಈ ದಿನದ ಭವಿಷ್ಯ ಹೇಗಿರುತ್ತೆ ತಿಳಿಸ್ಕೊಡಿ. ಇನ್ನು ತುಲಾರಾಶಿ. ಈ ತುಲಾರಾಶಿಯವರಿಗೆ ಈ ದಿನ ವ್ಯಾಸಂಗದಲ್ಲಿ ಇರ್ತಕ್ಕಂಥವರಿಗೆ, ವಿದ್ಯಾಭ್ಯಾಸವನ್ನು ಮಾಡ್ತಕ್ಕಂಥವರಿಗೆ ಸ್ವಲ್ಪ ತೊಂದರೆ, ಮನೆಯಲ್ಲಿ ಸಮಸ್ಯೆಗಳ ನಿವಾರಣೆ ಆಗ್ತಕ್ಕಂಥ ದಿನವಾಗತ್ತೆ. ಪ್ರಯಾಣದಲ್ಲಿ ಏನೋ ಒಂದು ರೀತಿಯ ಆಯಾಸ, ದ್ರವ್ಯ ಲಾಭ. ಈ ದಿನ ನೀವು ಮಾಡಬೇಕಾಗಿರ್ತಕ್ಕಂಥ ಒಂದು ಪರಿಹಾರ, ಸುಂದರಕಾಂಡ ಪಾರಾಯಣವನ್ನ ಮಾಡಿ ಕುಲದೇವತೆಗೆ ತುಪ್ಪದ ದೀಪವನ್ನ ಹಚ್ಚಿ ನಮಸ್ಕಾರವನ್ನ ಮಾಡ್ತಕ್ಕಂಥ ಕೆಲಸವನ್ನ ಮಾಡಿ. ಇದರಿಂದ ವಿಶೇಷವಾಗಿರ್ತಕ್ಕಂಥ ಫಲ ನಿಮಗೆ ಲಭ್ಯವಾಗತ್ತೆ.
ಇನ್ನು ವೃಶ್ಚಿಕ ರಾಶಿ. ಈ ವೃಶ್ಚಿಕ ರಾಶಿಯವರಿಗೆ ಈ ದಿನ ಷೇರು ವ್ಯವಹಾರಗಳಲ್ಲಿ ಬಹಳಷ್ಟು ನಷ್ಟಗಳನ್ನ ನೀವು ಅನುಭವಿಸಬೇಕಾಗತ್ತೆ. ನಿಮ್ಮ ಶರೀರದಲ್ಲಿ ಕೆಟ್ಟ ಕೆಟ್ಟ ಆಲೋಚನೆಗಳು, ದುಷ್ಟ ಬುದ್ಧಿ ಹೆಚ್ಚಾಗಿ ಉತ್ಪತ್ತಿ ಆಗ್ತಕ್ಕಂಥದ್ದು ಕಂಡು ಬರುತ್ತೆ. ನಾನಾ ರೀತಿಯ ತೊಂದರೆಗಳಿಗೆ ಸಿಲುಕೋಬೇಕಾಗತ್ತೆ. ಹಿತಶತ್ರುಗಳಿಂದ ಸಮಸ್ಯೆಗಳು ಸೃಷ್ಟಿ ಆಗ್ತಕ್ಕಂಥ ದಿನವಾಗುತ್ತೆ. ಸ್ಥಿರಾಸ್ತಿ ಮಾರಾಟವನ್ನ ಮಾಡಲಿಕ್ಕೆ ಬಹಳಷ್ಟು ಓಡಾಟವನ್ನು ಮಾಡ್ತೀರಾ. ಶಯನ ರೂಪದಲ್ಲಿ ಇರ್ತಕ್ಕಂಥ ರಂಗನಾಥ ಸ್ವಾಮಿಯವರಿಗೆ ದೀರ್ಘದಾಂಡ ನಮಸ್ಕಾರವನ್ನ ಮಾಡ್ತಕ್ಕಂಥ ಕೆಲಸವನ್ನ ಮಾಡಿ. ಇದರಿಂದ ಬಹಳಷ್ಟು ವಿಶೇಷವಾಗಿರ್ತಕ್ಕಂಥ ಫಲ ನಿಮಗೆ ಲಭ್ಯವಾಗತ್ತೆ. ಇನ್ನು ಧನುಸ್ಸು ರಾಶಿ. ಈ ಧನುಸ್ಸು ರಾಶಿಯವರಿಗೆ ಈ ದಿನ ಸಮಾಜದಲ್ಲಿ ಗೌರವ, ಮನ್ನಣೆ ಈ ದಿನ ಲಭ್ಯವಾಗುತ್ತೆ. ದಾನ ಧರ್ಮದಲ್ಲಿ ಆಸಕ್ತಿ ಹೆಚ್ಚಾಗ್ತಕ್ಕಂಥದ್ದು ಕಂಡು ಬರುತ್ತೆ. ಸ್ಥಿರಾಸ್ತಿ ಮಾರಾಟಕ್ಕೂ ಕೂಡ ಮುಂದಾಗ್ತೀರಾ. ಇಷ್ಟಾರ್ಥಗಳು ಸಿದ್ಧಿ ಆಗ್ತಕ್ಕಂಥ ಒಂದು ದಿನವಾಗುತ್ತೆ. ಪುತ್ರರಲ್ಲಿ ಪುತ್ರಿಯರಲ್ಲಿ ಪ್ರೀತಿ ವಾತ್ಸಲ್ಯ ಅಧಿಕವಾಗ್ತಕ್ಕಂಥದ್ದು ಕಂಡು ಬರುತ್ತೆ. ಈ ದಿನ ನೀವು ಮಾಡಬೇಕಾಗಿರ್ತಕ್ಕಂಥ ಪರಿಹಾರ, ಹನುಮ ಚಾಲೀಸ ಪಾರಾಯಣವನ್ನ ಮಾಡಿ ಆಂಜನೇಯನಿಗೆ ದೀರ್ಘದಾಂಡ ನಮಸ್ಕಾರವನ್ನ ಮಾಡ್ತಕ್ಕಂಥ ಕೆಲಸವನ್ನ ಮಾಡಿ. ಇದರಿಂದ ಬಹಳಷ್ಟು ವಿಶೇಷವಾಗಿರ್ತಕ್ಕಂಥ ಫಲ ನಿಮಗೆ ಲಭ್ಯವಾಗುತ್ತೆ. ಇನ್ನು ಮಕರ ರಾಶಿ. ಈ ಮಕರ ರಾಶಿಯವರಿಗೆ ಈ ದಿನ ಮಾಡಿದ ಕೆಲಸ ಕಾರ್ಯಗಳಲ್ಲಿ ಯಶಸ್ಸು ಲಭ್ಯವಾಗುತ್ತೆ. ಊರೂರು ಸುತ್ತಾಡಬೇಕಾಗತ್ತೆ. ಸುಖ ಭೋಜನ ಪ್ರಾಪ್ತಿ, ಶತ್ರುಗಳ ನಾಶವಾಗ್ತಕ್ಕಂಥ ಒಂದು ದಿನವಾಗುತ್ತೆ. ಹೊಸ ಕೆಲಸಗಳಲ್ಲಿ ಭಾಗಿಯಾಗ್ತಕ್ಕಂಥ ಒಂದು ದಿನವಾಗುತ್ತೆ. ಈ ದಿನ ನೀವು ಮಾಡಬೇಕಾಗಿರ್ತಕ್ಕಂಥ ಒಂದು ಪರಿಹಾರ, ಗಣೇಶನಿಗೆ ಅರ್ಕ ಮಾಲೆ ಅಂದ್ರೆ ಬಿಳಿ ಎಕ್ಕದ ಮಾಲೆಯನ್ನ ಅರ್ಪಣೆಯನ್ನ ಮಾಡಿ ದೀರ್ಘದಾಂಡ ನಮಸ್ಕಾರವನ್ನ ಮಾಡತಕ್ಕಂಥ ಕೆಲಸವನ್ನ ಮಾಡಿ. ಇದರಿಂದ ಬಹಳಷ್ಟು ವಿಶೇಷವಾಗಿರ್ತಕ್ಕಂಥ ಫಲ ನಿಮಗೆ ಲಭ್ಯವಾಗುತ್ತೆ. ಇನ್ನು ಕುಂಭರಾಶಿ. ಈ ಕುಂಭರಾಶಿಯವರಿಗೆ ಈ ದಿನ ಕಾರ್ಯಸಿದ್ಧಿ ಆಗ್ತಕ್ಕಂಥ ಸಾಧ್ಯತೆಗಳು, ಆದರೆ ನಂಬಿಕೆ ದ್ರೋಹಕ್ಕೆ ಒಳಗಾಗಬೇಕಾಗತ್ತೆ. ಪ್ರತಿಭೆಗೆ ತಕ್ಕ ಫಲ, ಆಪ್ತರಿಂದ ಸಹಾಯ, ಶೀತ ಸಂಬಂಧವಾದ ರೋಗಗಳು ಆವಾಹನೆ ಆಗ್ತಕ್ಕಂಥ ಒಂದು ದಿನವಾಗುತ್ತೆ. ಈ ದಿನ ನೀವು ಮಾಡಬೇಕಾಗಿರ್ತಕ್ಕಂಥ ಒಂದು ಪರಿಹಾರ, ಓಂ ಪದ್ಮನಾಭಾಯ ನಮಃ ಈ ಮಂತ್ರವನ್ನ 108 ಬಾರಿ ಜಪವನ್ನ ಮಾಡಿ ಕಣ್ಣಿಲ್ದೇ ಇರತಕ್ಕಂಥ ಅಂಧರಿಗೆ ಕೈಲಾದ ಸೇವೆಯನ್ನ ಮಾಡ್ತಕ್ಕಂಥ ಕೆಲಸವನ್ನ ಮಾಡಿ. ಇದರಿಂದ ವಿಶೇಷವಾಗಿರ್ತಕ್ಕಂಥ ಫಲ ನಿಮಗೆ ಲಭ್ಯವಾಗುತ್ತೆ. ಇನ್ನು ಮೀನರಾಶಿ. ಈ ಮೀನರಾಶಿಯವರಿಗೆ ಈ ದಿನ ಗಣ್ಯ ವ್ಯಕ್ತಿಗಳ ಭೇಟಿಯನ್ನ ಮಾಡ್ತಕ್ಕಂಥ ಒಂದು ಶುಭ ಯೋಗ, ದ್ರವ್ಯ ಲಾಭ. ಆದ್ರೆ ಶರೀರದಲ್ಲಿ ಏನೋ ಒಂದು ರೀತಿಯ ತಳಮಳ, ಸಕಾಲಕ್ಕೆ ಆಹಾರವನ್ನು ಸ್ವೀಕರಿಸೋಕಾಗಲ್ಲ, ಬಹಳಷ್ಟು ಕೆಲಸದ ಒಂದು ಒತ್ತಡಗಳು ಹೆಚ್ಚಾಗ್ತಕ್ಕಂಥದ್ದು ಕಂಡು ಬರುತ್ತೆ. ವೈಯಕ್ತಿಕ ವಿಚಾರಗಳತ್ತ ಗಮನವನ್ನ ಹರಿಸ್ತಕ್ಕಂಥದ್ದು ತುಂಬಾ ಉತ್ತಮ. ಇದರಿಂದ ಮಾನಸಿಕ ವ್ಯಥೆಗಳಿಗೆ ಒಳಗಾಗ್ಬಿಡ್ತೀರಾ. ಸ್ವಲ್ಪ ಶಾಂತ ರೀತಿಯಿಂದ ವರ್ತಿಸಿ. ಈ ದಿನ ನೀವು ಮಾಡಬೇಕಾಗಿರ್ತಕ್ಕಂಥ ಒಂದು ಪರಿಹಾರ, ಓಂ ನಮೋ ವೆಂಕಟೇಶ್ವರಾಯ ನಮಃ ಈ ಮಂತ್ರವನ್ನ 108 ಬಾರಿ ಜಪವನ್ನ ಮಾಡಿ ಅಂಗವಿಕಲರಿಗೆ, ವಯಸ್ಸಾದ ಅಂಗವಿಕಲರಿಗೆ ಕೈಲಾದ ಸೇವೆಯನ್ನ ಮಾಡ್ತಕ್ಕಂಥ ಕೆಲಸವನ್ನ ಮಾಡಿ. ಇದರಿಂದ ಬಹಳಷ್ಟು ವಿಶೇಷವಾಗಿರ್ತಕ್ಕಂಥ ಫಲ ನಿಮಗೆ ಲಭ್ಯವಾಗುತ್ತೆ. ಸರಿ ಗುರುಜಿ, ಈಗೊಬ್ರು ಕಾಲರ್ ರೆಡಿ ಇದ್ದಾರೆ. ಶೀಲಾ ಕೋಲಾರದಿಂದ ಕರೆ ಮಾಡಿದ್ದಾರೆ. ನಮಸ್ಕಾರ ಶೀಲಾ ಅವರೇ. ನಮಸ್ತೆ. ಹೇಳಿ, ಯಾರ ಬಗ್ಗೆ ಕೇಳ್ಬೇಕಿತ್ತು? ಮಗಳ ಬಗ್ಗೆ ಕೇಳ್ಬೇಕಿತ್ತು. ಹೆಸರೇಳಿಮಾ ಅವ್ರದ್ದು. ಆಶಾ. ಹುಟ್ಟಿದ ದಿನಾಂಕ ತಿಳಿಸಿ. 16/5. 1996. ಮೇಡಮ್. ಸರಿ, ಸಮಯ ತಿಳಿಸಿ. ಸಮಯ ಮೇಡಮ್ 5:30 ಇಂದ 6. ಬೆಳಗಿನ ಜಾವನ ಸಂಜೆನಾ? ಸಂಜೆ ಮೇಡಮ್, ಸಂಜೆ. ಓಕೆ, ಗುರುಜಿ ಇದ್ದಾರೆ, ಮಾತನಾಡಿ. ಅಮ್ಮ ನಮಸ್ಕಾರ ತಾಯಿ. ನಮಸ್ತೆ ಗುರುಜಿ. ಇವರು ಜನನವಾಗಿದ್ದು, ಇವರ ಒಂದು ನಕ್ಷತ್ರವನ್ನ ನಾವು ನೋಡಿದಾಗ ಇವರ ಜನನವಾಗಿದ್ದು ಗುರುವಾರ, ಹೌದಾ? ಹೌದು ಗುರುಜಿ, ಹೌದು. ಇವರ ಒಂದು ನಕ್ಷತ್ರ ಭರಣಿ ನಕ್ಷತ್ರ, ಮೇಷರಾಶಿ, ಅಮಾವಾಸ್ಯೆ ದಿನ, ಅಮಾವಾಸ್ಯೆ ದಿವಸ ಜನನ. ಜನನ ಕಾಲದಲ್ಲಿ ಇವರಿಗೆ ಕೇಳ್ಬೇಕಾಗಿತ್ತು ಗುರುಜಿ. ಅಮ್ಮ ವಿದ್ಯಾಭ್ಯಾಸದ ಬಗ್ಗೆ ಕೇಳಬೇಕು. ಖಂಡಿತ ಅಮ್ಮ, ಖಂಡಿತ. ಅಂದ್ರೆ ಇವರ ಜನನ ಕಾಲದಲ್ಲಿ ಶುಕ್ರ ದಶೆಯಲ್ಲಿ ಇವರ ಜನನವಾಗಿದ್ದಾರೆ. ಈಗ ಚಂದ್ರ ದಶೆ ನಡೀತಾ ಇದೆ. ಇವರ ಜಾತಕವನ್ನ ನಾವು ನೋಡಿದಾಗ ತುಲಾ ಲಗ್ನದಲ್ಲಿ ಇವರ ಜನನ, ಆದ್ರೆ ಲಗ್ನ ತೃತೀಯ ಸ್ಥಾನದಲ್ಲಿ ಸ್ವಕ್ಷೇತ್ರದಲ್ಲಿ ಗುರು ಇದ್ದಾರೆ. ಅಂದ್ರೆ ಈಗ ಸ್ವಲ್ಪ ಎಲ್ಲೋ ಒಂದು ಕಡೆ ಹಿಂದೆ ಹೋಗ್ತಾ ಇದ್ದಾರೆ ಇವರು ವಿದ್ಯಾಭ್ಯಾಸದಿಂದ. ಸರಿಯಾಗಿ ವಿದ್ಯಾಭ್ಯಾಸವನ್ನ ಮಾಡ್ತಾ ಇಲ್ಲ ಅಂತ ನೀವು ಅನ್ಕೋತೀರಾ, ಆದ್ರೆ ಖಂಡಿತವಾಗಿ ಇಲ್ಲ. ವಿದ್ಯಾಕಾರಕನಾಗಿರ್ತಕ್ಕಂಥ ಗುರುವಿನ ಬಲ ಸಂಪೂರ್ಣವಾಗಿ ವಿದ್ಯಾಕ್ಷೇತ್ರದಲ್ಲಿ, ಅಂದ್ರೆ ಗುರು ತನ್ನ ಸ್ವಕ್ಷೇತ್ರದಲ್ಲಿ ಇರೋದ್ರಿಂದ ಯಾವುದೇ ರೀತಿಯ ಸಮಸ್ಯೆ ಇಲ್ಲ. ನೀವು ಯೋಚನೆ ಮಾಡ್ತಕ್ಕಂಥದ್ದು ಬೇಡ. ಮೊದಲು ನೀವು ಮಾಡಬೇಕಾಗಿರ್ತಕ್ಕಂಥ ಕೆಲಸ ಇಷ್ಟೇ, ಅಮಾವಾಸ್ಯೆಯಲ್ಲಿ ಜನನವಾಗಿರುವುದರಿಂದ ಒಂದು 5 ಅಮಾವಾಸ್ಯೆಗಳು ಶಕ್ತಿ ದೇವತೆಯ ದೇವಸ್ಥಾನಕ್ಕೆ ಒಂದು 5 ಬಗೆಯ ಎಣ್ಣೆಯನ್ನ ನಂದಾದೀಪದಲ್ಲಿ ಹಾಕಿ ನಮಸ್ಕಾರವನ್ನ ಮಾಡ್ತಾ ಬನ್ನಿ. ಖಂಡಿತವಾಗಿ ಅನುಕೂಲಗಳಾಗತ್ತೆ. ಯೋಚನೆ ಮಾಡ್ತಕ್ಕಂಥದ್ದು ಬೇಡ. ಒಳ್ಳೇದಾಗ್ಲಿ ತಾಯಿ. ಧನ್ಯವಾದಗಳು ಶೀಲಾ ಅವರೇ. ಮತ್ತೊಬ್ರು ಕಾಲರ್ ರೆಡಿ ಇದ್ದಾರೆ. ಲಕ್ಷ್ಮೀನಾರಾಯಣ ಅನ್ನೋರು ಕರೆ ಮಾಡಿದ್ದಾರೆ. ನಮಸ್ಕಾರ ಲಕ್ಷ್ಮೀನಾರಾಯಣ ಅವರೇ. ನಮಸ್ಕಾರ ಮೇಡಮ್ ಅವರೇ. ಹೇಳಿ, ಯಾರ ಬಗ್ಗೆ ಕೇಳ್ಬೇಕಿತ್ತು? ನನ್ನ ತಮ್ಮನ ಬಗ್ಗೆ ಕೇಳ್ಬೇಕಾಯ್ತು ಮೇಡಮ್ ಅವರೇ. ಮೊದಲು ಎಷ್ಟು ಟ್ರೈ ಮಾಡೋದು ಮದುವೆ ಆಗ್ತಾ ಇಲ್ಲ. ಹೆಸರೇಳಿ ಅವ್ರದ್ದು. ಲಕ್ಷ್ಮೀಪತಿ ಮೇಡಮ್. ಹುಟ್ಟಿದ ದಿನಾಂಕ ಗೊತ್ತಾ? ಗೊತ್ತು ಮೇಡಮ್. ಹೇಳಿ. 22/6/19
78. ಸರಿ, ಸಮಯ ತಿಳಿಸಿ. ಬೆಳಗ್ಗೆ 11:15 ಮೇಡಮ್. ಓಕೆ, ಗುರುಜಿ ಇದ್ದಾರೆ, ಮಾತನಾಡಿ. ನಮಸ್ಕಾರ ಅಪ್ಪ. ನಮಸ್ಕಾರ ಸರ್. ನಮಸ್ಕಾರ ಗುರುಜಿ. ಇವರು ಹುಟ್ಟಿದ್ದಿಲ್ಲಪ್ಪ? ಹುಟ್ಟಿದ್ದು ಹಿಂದೂ ಚಲವೇಂದ್ರ ಅಂತ. ಅಂದ್ರೆ ಇವರು ಗುರುವಾರ ಹುಟ್ಟಿದ್ದು, ಹೌದಾ? ಹೌದು ಗುರುಜಿ. ಉತ್ತರಾಷಾಢ ನಕ್ಷತ್ರ, ಧನುಸು ರಾಶಿ. ಹೌದು. ಮಕರ ರಾಶಿ ಅಂತ. ಮಕರ ರಾಶಿ. ಇಲ್ಲ, ಉತ್ತರಾಷಾಢ ನಕ್ಷತ್ರ 1ನೇ ಪಾದ ಧನುಸು ರಾಶಿ, ಉತ್ತರಾಷಾಢ ನಕ್ಷತ್ರ 2, 3, 4ನೇ ಪಾದ ಮಕರ ರಾಶಿ ಆಗತ್ತೆ. ಅಂದ್ರೆ ಇದು ಧನುಸು ರಾಶಿ ಆಗತ್ತೆ. ಇವರ ಒಂದು ಜನನ ಕಾಲದಲ್ಲಿ ಇವರಿಗೆ ನಡೀತಾ ಇರತಕ್ಕಂಥ ಒಂದು ದಶ ರವಿ ದಶ. ಆದ್ರೆ ಈಗ ಇವರಿಗೆ ರಾಹು ದಶೆ ನಡೀತಾ ಇದೆ. ಇವರ ಜಾತಕವನ್ನು ನಾವು ನೋಡಿದಾಗ ಸಿಂಹ ಲಗ್ನದಲ್ಲಿ ಇವರು ಜನನವಾಗಿದ್ದಾರೆ. ಲಗ್ನದಲ್ಲೇ ಕುಜನಿದ್ದಾನೆ. ಮತ್ತೆ ನೋಡಿ, ಲಗ್ನಾತ್ ಶುಕ್ರಾತ್ ಮತ್ತೆ ಚಂದ್ರಾತ್, ಶುಕ್ರನಿಂದ 2ನೇ ಮನೆಯಲ್ಲಿ ಒಂದು ಕುಜನಿರುವುದರಿಂದ ಕುಜದೋಷ ಹೆಚ್ಚಾಗ್ತಕ್ಕಂಥದ್ದು ಒಂದು. ಇನ್ನೊಂದನ್ನ ನಾವು ನೋಡಿದಾಗ ರಾಹುಗ್ರಹದ ದಶೆ ನಡೀತಾ ಇದೆ. ಆ ರಾಹುಗ್ರಹದ ದಶೆ ನಡೀತಾ ಇರುವುದರಿಂದಾನೇ ಇಲ್ಲದೆ ಇರತಕ್ಕಂಥ ಒಂದು ಸಮಸ್ಯೆಗಳು ನಿಧಾನಗತಿ ಆಗ್ತಕ್ಕಂಥದ್ದು, ಕೊಡ್ತಿನಿಂದವರು ಕೂಡ ಕೊಡದೇ ಇರತಕ್ಕಂಥದ್ದು, ಇವೆಲ್ಲವೂ ಕೂಡ ಆಗ್ತಕ್ಕಂಥ ಸಾಧ್ಯತೆಗಳಿದೆ. ಮೊದಲು ನೀವು ಮಾಡಬೇಕಾಗಿರ್ತಕ್ಕಂಥ ಕೆಲಸ ಇಷ್ಟೇ: ರಾಹುಗ್ರಹ ದಶಾಶಾಂತಿ, ಕುಜಶಾಂತಿ, ಜೊತೆಗೆ ಸ್ಕಂದ ಹೋಮವನ್ನ ಶ್ರದ್ಧಾ ಭಕ್ತಿ ಏಕಾಗ್ರತೆಯಿಂದ ಆಚರಣೆಯನ್ನ ಮಾಡಿ ಅದರಲ್ಲಿ ಬರ್ತಕ್ಕಂಥ ರಕ್ಷೆಯನ್ನ ಪ್ರತಿದಿನ ಹಣೆಯಲ್ಲಿ ಧರಿಸ್ಕೊಳ್ಳಿಕ್ಕೆ ಹೇಳಿ. ಖಂಡಿತವಾಗಿ ಬರ್ತಕ್ಕಂಥ ಮಾಘ ಮಾಸದಲ್ಲಿ ನಿಶ್ಚಯವಾಗತ್ತೆ. ಯೋಚನೆ ಮಾಡ್ತಕ್ಕಂಥದ್ದು ಬೇಡ. ಒಳ್ಳೇದಾಗ್ಲಿಪ್ಪ. ಧನ್ಯವಾದಗಳು ಲಕ್ಷ್ಮೀನಾರಾಯಣ ಅವರೇ. ಗುರುಜಿ, ಇನ್ನು ಈ ತ್ರಿಪುರ ಭೈರವಿ ಯಂತ್ರ ಅಂದ್ರೆ ಏನು? ಈ ಮಾಸದಲ್ಲಿ ಸಿದ್ಧಿಗೊಳಿಸೋದಕ್ಕೆ ಇದು ಸಕಾಲ ಅಂತ ಹೇಳ್ತಾರೆ. ಇದಕ್ಕಿರುವ ಶಕ್ತಿ ಎಂತದ್ದು ತಿಳಿಸ್ಕೊಡಿ. ಈ ದಿನ ಕಾಲಭೈರವಾಷ್ಟಮಿ, ಅಷ್ಟಮಿ ಈ ದಿನ. ಈ ಕಾಲಭೈರವಾಷ್ಟಮಿ ದಿನ ಮುಖ್ಯವಾಗಿ ಈ ಭೈರವಿ ಯಂತ್ರವನ್ನ ಸಿದ್ಧಿಗೊಳಿಸ್ತಕ್ಕಂಥದ್ದು ತುಂಬಾ ಉತ್ತಮವಾಗಿರ್ತಕ್ಕಂಥ ಒಂದು ದಿನ. ಈ ಭೈರವಿ ಯಂತ್ರ ಅಂದ್ರೆ ಏನು? ದೇವಾಂದೇವತೆಗಳೆಲ್ಲರೂ ಕೂಡ ರಾಕ್ಷಸರ ಒಂದು ಸಂರಕ್ಷಣೆಗೋಸ್ಕರ ಸೃಷ್ಟಿಯನ್ನ ಮಾಡಿರ್ತಕ್ಕಂಥದ್ದು ಈ ಭೈರವಿ ಯಂತ್ರ. ಅದರಲ್ಲೂ ಈ ತ್ರಿಪುರ ಭೈರವಿ ಯಂತ್ರ ಅಂತಕ್ಕಂಥದ್ದು ಏನಿದೆಯೋ, ಈ ತ್ರಿಪುರ ಭೈರವಿ ಯಂತ್ರವನ್ನ ಯಾರು ತಮ್ಮ ಮನೆಯಲ್ಲಿ ಇಟ್ಟು ವ್ಯವಸ್ಥಿತವಾಗಿ ಶ್ರದ್ಧಾ ಭಕ್ತಿ ಏಕಾಗ್ರತೆಯಿಂದ ಪೂಜೆಯನ್ನ ಮಾಡ್ತಾ ಇರ್ತಾರೋ ಅಂಥವರಿಗೆ ಹಿತಶತ್ರು, ಅಹಿತಶತ್ರು, ಕ್ರೂರ ಶತ್ರು, ನೀಚ ಶತ್ರು ಅಂದ್ರೆ ಶತ್ರುಗಳ ಬಾಧೆ ನಿವಾರಣೆಯಾಗತ್ತೆ ಅಂತ ಹೇಳುತ್ತೆ ಈ ತ್ರಿಪುರ ಭೈರವಿ ಯಂತ್ರ. ಆದ್ರೆ ಎಲ್ಲರೂ ಕೂಡ ತ್ರಿಪುರ ಭೈರವಿ ಯಂತ್ರವನ್ನ ಮನೆಯಲ್ಲಿ ಇಟ್ಕೋಬಹುದಾ ಅನ್ನೋ ಒಂದು ಪ್ರಶ್ನೆ ಇದೆ. ಆದ್ರೆ ವ್ಯವಸ್ಥಿತವಾಗಿ ಈ ತ್ರಿಪುರ ಭೈರವಿ ಯಂತ್ರವನ್ನ ಮನೆಯಲ್ಲಿ ಇಟ್ಟುಕೊಂಡ ಮೇಲೆ ತ್ರಿಕಾಲ ಆರಾಧನೆಯನ್ನ ಮಾಡಬೇಕು ಅಂತ ಹೇಳುತ್ತೆ. ಕೆಲವರು ಏನ್ ಮಾಡ್ತಾರೆ, ಈ ಭೈರವಿ ಯಂತ್ರ ಅಂತ ಹೇಳಿ ತ್ರಿಪುರ ಭೈರವಿ ಯಂತ್ರವನ್ನ ತಗೊಂಡೋಗಿ ಮನೆಯಲ್ಲಿ ಇಟ್ಕೊಂಡ್ರೆ ಸಾಕು, ಇಟ್ಕೊಂಡ್ರೆ ನಿಮ್ ಕಷ್ಟ ಎಲ್ಲ ಪರಿಹಾರ ಆಗತ್ತೆ ಅಂತ ಬಹಳಷ್ಟು ಜನ ಹೇಳ್ತಾರೆ. ಖಂಡಿತವಾಗಿ ಇಲ್ಲ. ಯಾವುದೇ ಒಂದು ಯಂತ್ರವನ್ನ ನಮ್ಮ ಮನೆಯಲ್ಲಿ ಪ್ರತಿಷ್ಠಾಪನೆಯನ್ನ ನಾವು ಮಾಡಿಕೊಂಡ್ರೆ ಪೂಜಾಗೃಹದಲ್ಲಿ ಅದಕ್ಕೆ ವ್ಯವಸ್ಥಿತವಾದ ಆರಾಧನೆ, ತ್ರಿಕಾಲ ಆರಾಧನೆಯನ್ನ ಮಾಡು ಅಂತ ಹೇಳುತ್ತೆ. ಯಾವಾಗ ತ್ರಿಕಾಲ ಪೂಜಾ ಪುನಸ್ಕಾರಗಳನ್ನ ನಾವು ಮಾಡ್ತೀವೋ ಆಗ ಮಾತ್ರ ಅದು ಶಕ್ತಿಯುತವಾಗತ್ತೆ. ಅದರಲ್ಲಿ ಇರ್ತಕ್ಕಂಥ ಬೀಜಕ್ಷರಗಳು ಕೆಲಸ ಮಾಡುತ್ತೆ. ಇದು ಸತ್ಯವಾಗಿರ್ತಕ್ಕಂಥದ್ದು. ಇದಕ್ಕೆ ಉದಾಹರಣೆ ನೀವು ನೋಡಿರಬಹುದು. ಕ್ಷಣಾಂಬಿಕಾ, ನಿಮಿಷಾಂಬ, ಶ್ರೀರಂಗಪಟ್ಟಣದಲ್ಲಿ ಇರ್ತಕ್ಕಂಥ ಕ್ಷಣಾಂಬಿಕಾ ಮತ್ತೆ ನಿಮಿಷಾಂಬ ನೋಡಿ, ಆ ಎರಡೂ ದೇವಾಲಯದಲ್ಲಿ ಇವತ್ತಿಗೂ ಕೂಡ ತ್ರಿಕಾಲ ಆರಾಧನೆ ನಡೀತಾ ಇದೆ. ಆ ತ್ರಿಕಾಲ ಆರಾಧನೆ ನಡೀತಾ ಇರೋದ್ರಿಂದಾನೇ ಪ್ರತಿಯೊಬ್ಬರಿಗೂ ಕೂಡ ಗೋಚರ, ಯಾವಾಗ ಹೋದ್ರೂ ಅವರವರ ಇಷ್ಟಕಾಮ್ಯಾರ್ಥಗಳು ಸಿದ್ಧಿ ಆಗ್ತಕ್ಕಂಥದ್ದು. ಅದನ್ನೇ ನಿಮ್ಮ ಮನೆಯಲ್ಲಿ ಪೂಜಾಗೃಹದಲ್ಲಿ ವ್ಯವಸ್ಥಿತವಾಗಿ ಆ ಒಂದು ತ್ರಿಪುರ ಭೈರವಿ ಯಂತ್ರವನ್ನ ಪ್ರತಿಷ್ಠಾಪನೆಯನ್ನ ಮಾಡಿ ಅದಕ್ಕೆ ತ್ರಿಕಾಲ ಆರಾಧನೆಯನ್ನ ಮಾಡಿ ಶ್ರದ್ಧೆಯಿಂದ ನಂಬಿಕೆ ಇಟ್ಟು ಭಕ್ತಿ ಭಾವದಿಂದ ಪ್ರಾರ್ಥನೆಯನ್ನ ಸಲ್ಲಿಸಿ ಖಂಡಿತವಾಗಿ ಅನುಕೂಲಗಳಾಗತ್ತೆ. ನಿಮಗೂ ಕೂಡ ಇರ್ತಕ್ಕಂಥ ಕಷ್ಟ ಕಾರ್ಪಣ್ಯಗಳ ನಿವಾರಣೆ ಆಗತ್ತೆ. ನಿಮಗೂ ಕೂಡ ಸುಖ ಜೀವನ ಬರುತ್ತೆ. ಆದರೆ ಅನ್ಯಾಯವನ್ನ ಮಾಡಲಿಕ್ಕೋಸ್ಕರ ತ್ರಿಪುರ ಭೈರವಿ ಯಂತ್ರವನ್ನ ಉಪಯೋಗಿಸಬೇಡಿ. ಇನ್ನೊಬ್ಬರಿಗೆ ತೊಂದರೆಯನ್ನ ಕೊಡಬೇಕು ಅಂತ ಹೇಳಿ ತ್ರಿಪುರ ಭೈರವಿ ಯಂತ್ರವನ್ನ ಉಪಯೋಗಿಸ್ಕೊಳ್ತಕ್ಕಂಥದ್ದನ್ನ ಖಂಡಿತವಾಗಿ ಭಗವಂತ ಒಪ್ಪಲ್ಲ. ಎಲ್ಲೋ ಒಂದು ಕಡೆ ಭಗವಂತ ಮೇಲೆ ಎಲ್ಲವನ್ನೂ ಕೂಡ ಲೆಕ್ಕಾಚಾರವನ್ನ ಮಾಡ್ತಾ ಇರ್ತಾನೆ. ಆದ್ರೆ ಫಲಾಫಲಗಳನ್ನ ಅವನು ಕೊಡ್ತಾನೆ. ಅದಕ್ಕೆ ನಮಗೆ ಇರ್ತಕ್ಕಂಥ ಕಷ್ಟ ಕಾರ್ಪಣ್ಯಗಳ ನಿವಾರಣೆ ಆಗಬೇಕು, ದೃಷ್ಟಿದೋಷ ನಿವಾರಣೆ ಆಗಬೇಕು, ಶತ್ರುಬಾಧೆ ನಿವಾರಣೆ ಆಗಬೇಕು ಅಂತ ಅಂದ್ರೆ ಈ ತ್ರಿಪುರ ಭೈರವಿ ಯಂತ್ರವನ್ನ
ಪ್ರತಿಷ್ಠಾಪನೆಯನ್ನು ಮಾಡಿಕೊಳ್ಳಿ. ಖಂಡಿತವಾಗಿ ನಿಮಗೆಲ್ಲರಿಗೂ ಕೂಡ ಅನುಕೂಲಗಳಾಗತ್ತೆ. ನಿಮ್ಮ ಗೃಹ ದೇವತೆ ನಿಮ್ಮೆಲ್ಲರಿಗೂ ಕೂಡ ಸುಖ ಜೀವನವನ್ನ ಪ್ರಾಪ್ತಿಗೊಳಿಸಲಿ ಅಂತ ಹೇಳಿ ನಾನು ಕೂಡ ನಿಮ್ಮ ಕುಲದೇವತೆಯನ್ನ ಪ್ರಾರ್ಥನೆಯನ್ನ ಮಾಡ್ತೇನೆ. ಸರಿ ಗುರುಜಿ, ಕಾರ್ಯಕ್ರಮದಲ್ಲಿದ್ದು ತ್ರಿಪುರ ಭೈರವಿ ಯಂತ್ರದ ಮಹಾತ್ಮೆ ಎಂಥದ್ದು, ಅದ ಪೂಜೆ ಮಾಡೋದ್ರಿಂದ ನಮ್ಗೆ ಏನೆಲ್ಲ ಫಲಾನುಫಲಗಳು ಸಿಕ್ಕತ್ತೆ ಅನ್ನೋದನ್ನ ತಿಳಿಸ್ಕೊಟ್ರಿ. ಧನ್ಯವಾದಗಳು. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ವೀಕ್ಷಕರೇ, ನೋಡಿದ್ರಲ್ಲ, ಇದಾಗಿತ್ತು ಈ ದಿನದ ರಾಶಿ ಭವಿಷ್ಯ ಕಾರ್ಯಕ್ರಮ. ಹೊಸ ಅಕೌಂಟಿಗೆ ಇವತ್ತು 5,000 ರೂಪಾಯಿಯನ್ನ ಜಮೆ ಮಾಡಬಹುದು. ನೀವು ನಿಮ್ಮ ಹಣವನ್ನ ಮನೆಯಲ್ಲಿ ಖರ್ಚಿಗೆ, ಮಗಳ ಮದುವೆಗೆ, ಸಾಲ ತೀರಿಸೋಣ ಅಂತ ಕಷ್ಟಕ್ಕೆ ಬರ್ತಾ ಇಟ್ಕೊಂಡಿದ್ದಂಥ ಹಣನೆಲ್ಲ ಇವತ್ತು ಜನ ತಗೊಂಡು ಹೋದರೆ ಪಡಬಾರದ ಪರಿಪಾಟಲನ್ನು ಪಟ್ಟಿದ್ದಾರೆ. ಬ್ಯಾಂಕ್ ಅಧಿಕಾರಿಗಳು 5,000 ರೂಪಾಯಿ ಮೇಲೆ 1 ರೂಪಾಯಿ ಇದ್ದರೂ ಕೆಲವು ಕಡೆ ತಗೊಂಡೇ ಇಲ್ಲ, ಕೆಲವು ಕಡೆ ಪ್ರಶ್ನೆ ಕೇಳಿ ಹೈರಾಣ ಮಾಡಿದ್ದಾರೆ. ಯಾವ ಮಟ್ಟಿಗೆ ಅಂದರೆ ಇಷ್ಟು ದಿನ ಯಾಕೆ ಹಣ ಕಟ್ಟಲಿಲ್ಲ, ಲಿಖಿತ ರೂಪದಲ್ಲಿ ಬರೆದು ಕೊಡಿ ಅಂತ ಕೇಳ್ತಿದ್ದಾರೆ. ಮೋದಿಗೆ ಗೊತ್ತಿದೆ ಜಯ ಸಾವಿನ ರಹಸ್ಯ, ಮೋದಿಗೆ ತಿಳಿದಿದೆ ಚಿನ್ನಮ್ಮನ ಸಂಚಿನ ಸತ್ಯ. ಸಿಬಿಐ ತನಿಖೆ ಆದ್ರೆ ಮಿಸ್ ಇಲ್ದೆ ಜೈಲಿಗೆ ಹೋಗ್ತಾರಾ ಶಶಿಕಲಾ? ಚಿಕ್ಕಮ್ಮ ಕಮ್ಮಿ ಹಿಂದೆ ಹೋದ್ರೆ ಕುಗ್ಗುತ್ತಾ ನಮೂಬಲ.